ಹೇ ಗೈಸ್, ನಮಸ್ಕಾರ. ಸೈಮಾ ಅವಾರ್ಡ್ಸ್ ಫಂಕ್ಷನ್ ಮೊನ್ನೆ ಆಗಿದೆ. ಸೊ ಸೈಮಾ ಅವಾರ್ಡ್ಸ್ ಫಂಕ್ಷನಲ್ಲಿ ಕನ್ನಡ ಆ್ಯಕ್ಟ್ರಿಗೆ ಅವಮಾನ ಆಗಿರೋದು ನಿಮಗೆಲ್ಲರಿಗೂ ಮೋಸ್ಟ್ಲಿ ಈಗಾಗಲೇ ಗೊತ್ತಾಗಿರುತ್ತೆ. ದುನಿಯಾ ವಿಜಯ್ ಬಂದು ಸ್ಟೇಜ್ ಮೇಲೆ ಹೋಗಿ ಕನ್ನಡದವ್ರಿಗೆ ಯಾಕೆ ಲಾಸ್ಟಿಗೆ ಅವಾರ್ಡ್ ಕೊಡ್ತೀರಾ, ಎಲ್ಲರೂ ಕೆಳಗಡೆ ಸೀಟೆಲ್ಲ ಖಾಲಿ ಆದಮೇಲೆ ಎಲ್ಲರೂ ಕೆಳಗಡೆ ಎಲ್ಲ ಸೌತ್ ಇಂಡಿಯನ್ ಆ್ಯಕ್ಟ್ರಸ್ಗಳು ಎಲ್ಲ ಇನ್ನೇನು ಎದ್ದೆದ್ದು ಹೋಗೋ ಟೈಮಲ್ಲಿ ಲಾಸ್ಟಿಗೆ ಕರೆದು ನಮಗೆ ಯಾಕೆ ಅವಾರ್ಡ್ಗಳು ಕೊಡ್ತೀರಾ ನಾವು. ಸೊ ಅದಕ್ಕೆ ಅವರು ಸ್ಟೇಜ್ ಮೇಲೇ ಬಂದು ಅವ್ರದ್ದು ಒಂದು ಅಸಮಾಧಾನನ ಹೊರಗೆ ಹಾಕಿದ್ದಾರೆ. ಇದು ಈಗಿಂದ ಅಂತಲ್ಲ, ಇದು ಸೈಮಾ ಅವಾರ್ಡ್ಸಲ್ಲಿ ಕನ್ನಡ, ಸ್ಪೆಷಲಿ ಕನ್ನಡ ಆ್ಯಕ್ಟ್ರ್ಗಳಿಗೆ, ಟೆಕ್ನಿಷಿಯನ್ಗಳಿಗೆ ಅವಮಾನ ಆಗೋದು ಇದೇನು ಫಸ್ಟ್ ಟೈಮ್ ಅಲ್ಲ. ಲಾಸ್ಟ್ 2 ಇಯರ್ಸ್ ಬ್ಯಾಕು ರಮೇಶ್ ಅರವಿಂದು ಇನ್ನು ಹಿರಿಯ ಕಲಾವಿದರೆಲ್ಲ ಹೋಗಿದ್ದರು. ಆವಾಗ್ಲೂ ಅವರಿಗೆ ಸರಿಗೆ ರೂಮಿನ ವ್ಯವಸ್ಥೆ ಇಲ್ಲದೆ, ಸರಿಗೆ ಹೋಟೆಲ್ ವ್ಯವಸ್ಥೆ ಇಲ್ಲದೆ, ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲದೆ ಅವರು ಒದ್ದಾಡಿಕೊಂಡು ಅಟೆಂಡ್ ಮಾಡಿಕೊಂಡು ಬಂದಿರುವ ಉದಾಹರಣೆನೇ ಇದೆ. ಬೇರೆ ಲ್ಯಾಂಗ್ವೇಜ್ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಒಳ್ಳೆ ತೆಲುಗು, ತಮಿಳು, ಬಾಲಿವುಡ್ ಅವರಿಗೆ ಪ್ರಿಫರೆನ್ಸ್ ಕೊಡೋಷ್ಟು ನಮಗೆ ಯಾಕೆ ಕೊಡೋಲ್ಲ ಅನ್ನೋ ಒಂದು ಪ್ರಶ್ನೆ. ಅದು ಸೈಮಾ ಅವಾರ್ಡ್ಸಲ್ಲಿ ಮೊದಲಿಂದನೂ ನಮಗೆ ಕನ್ನಡಕ್ಕೆ, ಕನ್ನಡ ಇಂಡಸ್ಟ್ರಿಯವರ ಒಂದು ಸಿನಿಮಾ ಟೆಕ್ನಿಷಿಯನ್ ಕಲಾವಿದರಿಗೆ ಆಗ್ತಾ ಇರೋವಂಥ ಅವಮಾನ ಮೊದಲಿಂದನೇ ಆಗ್ತಾ ಬಂದಿದೆ. ಈ ವರ್ಷವೂ ಅದೇ ಆಗಿದೆ. ಮೊನ್ನೆ ದುನಿಯಾ ವಿಜಯ್ ಸ್ಟೇಜ್ ಮೇಲೆ ಹೋಗಿ ಅದ್ರ ಬಗ್ಗೆ ಹೇಳಿದ್ದಾರೆ, ಈ ಥರ ಮಾಡೋ ಬದಲು ಕೊಡಲೇಬೇಡಿ ಅವಾರ್ಡ್ಸ್ ನೀವು ಅಂತ. ಯಾರಿಗಾದರೂ ಅವಮಾನ ಅಂದರೆ ಯಾರಿಗಾದರೂ ಬೇಜಾರಾಗಿ ಆಗುತ್ತೆ. ಎಲ್ಲರೂ ಎದ್ದೋಗೋ ಟೈಮಲ್ಲಿ ಅವಾರ್ಡ್ಸ್ಗಳು ಕೊಟ್ಟರೆ ಅದು ಅವ್ರಿಗೆ ಅರ್ಥ ಆಗಬೇಕು. ಬಿಕಾಸ್ ಕನ್ನಡದ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾಯಿದ್ದಾರೆ ನಮ್ಗೆ ಗೊತ್ತಿಲ್ಲ. ಬೇರೆ ಲ್ಯಾಂಗ್ವೇಜ್, ತಮಿಳ್, ತೆಲುಗು, ಬಾಲಿವುಡ್ಡಿಗೆ ಕಂಪೇರ್ ಮಾಡಿದರೆ ಅವರಷ್ಟು ಮಾರ್ಕೆಟ್ ನಮ್ಮ ದುಡ್ಡು ಇಲ್ಲದೇ ಇರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ, KFI. ಬಟ್ ಆದರೆ ನಮ್ಮಲ್ಲೂ ಕ್ವಾಲಿಟಿ ಸಿನಿಮಾಗಳು ಇದ್ದಾವೆ, ಅವಾಗ ಬರ್ತಾ ಇರ್ತವೆ ಒಳ್ಳೊಳ್ಳೆ ಕ್ವಾಲಿಟಿ ಸಿನಿಮಾಗಳು. ಸೊ ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಫ್ಕೋರ್ಸ್ ಕನ್ನಡದಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಕಲಾವಿದರಿದ್ದಾರೆ. ಆಫ್ಕೋರ್ಸ್ ಕನ್ನಡ ಆಡಿಯನ್ಸ್ ಒಳ್ಳೆ ಸಿನಿಮಾ ಬಂದಾಗ, ಕ್ವಾಲಿಟಿ ಸಿನಿಮಾ ಬಂದಾಗ ಥಿಯೇಟ್ರ್ ಹೋಗಿ ನೋಡಿ, OTTಯಲ್ಲೂ ನೋಡಿ ಗೆಲ್ಲಿಸ್ತಾರೆ. ಹೀಗಿರಬೇಕಾದ್ರೆ ಬೇರೆ ಒಂದು ತೆಲುಗು, ತಮಿಳ್, ಬಾಲಿವುಡ್ ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆಗಳು, ಒಂದು ಪ್ರಿಫರೆನ್ಸು ಕನ್ನಡದವ್ರಿಗೆ ಕೊಡದೇ ಇದ್ದಾಗ ಅದು ಆಬ್ವಿಯಸ್ಲಿ ಯಾರಿಗಾದ್ರೂ ಹರ್ಟ್ ಆಗುತ್ತೆ, ಸ್ಪೆಷಲಿ ಕನ್ನಡದವ್ರಿಗೆ. ಇದು ಇನ್ನೊಂದು ಏನು ಅಂತಂದರೆ, ಎರಡನೇದು ನೆಟ್ಫ್ಲಿಕ್ಸಲ್ಲೂ ಕೂಡ, OTT ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸಲ್ಲೂ ಕೂಡ ಯಾವುದೇ ಕನ್ನಡ ಸಿನಿಮಾ ಇಲ್ಲ, ಎಲ್ಲ ಇದೆ. ಮಲಯಾಳಂ ಇದೆ, ತೆಲುಗು, ತಮಿಳ್, ಮರಾಠಿನೂ ಲ್ಯಾಂಗ್ವೇಜ್ದು ಸಿನಿಮಾಗಳಿದ್ದಾವೆ ಕೆಲವೊಂದು. ಬಟ್ ಕನ್ನಡ ಲ್ಯಾಂಗ್ವೇಜ್ ಸಿನಿಮಾ ಒಂದೂ ಇಲ್ಲ ನೆಟ್ಫ್ಲಿಕ್ಸಲ್ಲೂ. ಸೊ ಇದು ಒಂದು ಎಲ್ಲೊಂದು ಕಡೆ ಬೇಜಾರಾಗೋ ವಿಷಯ. ಸೊ ಹಾಗಾಗಿ ಮೊದಲಿಂದನೂ ಕನ್ನಡದ ಮೇಲೆ, ಕನ್ನಡ ಲ್ಯಾಂಗ್ವೇಜ್, ಕನ್ನಡ ಇಂಡಸ್ಟ್ರಿ ಸಿನಿಮಾ ಅಂತ ಬಂದಾಗ